BJPಯವರಿಗೆ ಕೇವಲ ಈ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು. ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಗೌರವದಿಂದ ಫಂಡ್ಸ್ ಬರಬೇಕು ರಾಜ್ಯಕ್ಕೆ, ಅದರ ಬಗ್ಗೆ ಚಿಂತೆ ಇಲ್ಲ. ನಮಗೆ ವಿವಿಧ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ಅದರ ಬಗ್ಗೆ ಚಿಂತೆ ಇಲ್ಲ. ಈಗೇನಾಗಿದೆ, SITಯನ್ನು ನೇಮಿಸಬೇಕಾಗಿದ್ದು ಅನಿವಾರ್ಯ ಇತ್ತು. ನಾವಷ್ಟೇ ಅಲ್ಲ, ನಾನು ಪದೇ ಪದೇ ಹೇಳ್ತೀವಿ, BJPಯವರು ಅಧಿಕಾರದಾಗಿದ್ದರೆ ಅವರು ಕೂಡ SITಯನ್ನು ನೇಮಿಸ್ತಾ ಇದ್ರು. SIT ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ. ಇವತ್ತು SIT ತನಿಖೆ ಮಾಡಿದೆ, ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತೊಂದು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲಿಗೆಳುವಂಥ ಕೆಲಸವನ್ನು SIT ಮಾಡ್ತಾ ಇದೆ. BJPಯವರಿದ್ರೂ SIT ಮಾಡ್ತಾ ಇದೆ. ಇವರು SITಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ. BJPಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತೊಂದು ದಿವಸ ಆ SITಯಲ್ಲಿ ಇವತ್ತೊಂದು ದಿವಸ ಆ ಯಾನು ಅವನದಾನಲ್ಲ ಮುಸುಕದಾರಿ ಮಾಸ್ಕ್ ಫೆಲೋ ಚೆನ್ನಯ್ಯ ಅವನು ಏನೂ ಅದು ಆದಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳ್ಳೋಕ್ಕೆ ಈ ಥರ ಉಪಯೋಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀನಿ, ಧರ್ಮಸ್ಥಳ ದಿವಸ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರೇ ಇರ್ಬೋದು, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕ್ಷೇತ್ರ ಮಂಜುನಾಥನ ಕ್ಷೇತ್ರ. ಬರೀ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗಳು ಧರ್ಮಾಧಿಕಾರಿಗಳಿದ್ದಾರೆ, ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು ವಿವಿಧ ಕಡೆ. ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದವರು ಕೂಡ ಅವರ ಕುಟುಂಬದಿಂದ ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಅದನ್ನು ನಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ. ಆಗಿದೆಲ್ಲ ಒಳ್ಳೇದಕ್ಕಂತಾರಲ್ಲ, ಆ ರೀತಿ ಇವತ್ತು ದಿವಸ ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರದ ಮೇಲೆ ಹೆಚ್ಚಿಗಾಗಿದೆ. ಹೀಗಾಗಿ BJPಯವರಲ್ಲಿ ರಾಜಕೀಯ ಬೆಳೆ ಬೆಳೆಸ್ಕೊಳಕ್ಕೆ ಹೋಗಿದ್ದಾರೆ. ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಂಡು 20 ದ್ವಾರಗಳಿದಾವೆ. ಒಂದು ಪಾದಯಾತ್ರೆನ 20 ಪಾದಯಾತ್ರೆನ ಅಶೋಕ್ ಒಂದು ಪಾದಯಾತ್ರೆ, ಆಮೇಲೆ ಇವ್ಯಾರು ನಿಮ್ಮ ಸೋಮಣ್ಣ ಅವ್ರದ್ದೊಂದು, ವಿಜಯೇಂದ್ರದೊಂದು, ಆಮೇಲೆ ನಮ್ಮ ಪ್ರತಾಪ್ ಸಿಂಹ, ಇನ್ನೊಬ್ಬರು ನಮ್ಮವರೊಬ್ಬರು ಉಚ್ಚಾಟಕರಾಗಿರೋರು, ಅವ್ರಿಗೆ ಪ್ರಶ್ನೆ ಇಲ್ಲ. ಆಮೇಲೆ ನಿಮ್ಮ ಇನ್ನೂ ಅನೇಕರದಾರಲ್ಲಿ 20 ಗುಂಪು ಅದಾವೆ. 20 ಗುಂಪು ಕೂಡ ಒಂದೊಂದು ಮಾಡಿ ಜಾರಕಿಹೊಳಿ ಒಂದು ಟೀಮ್, ಎಲ್ಲರೂ 20 ಯಾತ್ರೆಗಳು ಮಾಡ್ಕೊತ ಹೋಗುತ್ತೆ. ಜನರಿಗೆಲ್ಲ ತಿಳ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಇವತ್ತು ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು. ಆ ರೀತಿ ಇವತ್ತು ದಿವಸ ಜಾಸ್ತಿ ಆಗಿದೆ. ಎಡಪಂಥೀಯರ ಮಾತು ಕೇಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ನೋಡಿ, ಇವತ್ತು ದಿವಸ ನಾನು ಹೇಳಿದಲ್ಲ, ನಮ್ಮ ಜಾಗದಲ್ಲಿ BJPಯವರು ಇದ್ರು ಕೂಡ SIT ನೇಮಕ ಮಾಡಬೇಕಾಗಿತ್ತು. ಮತ್ತು SIT ನೇಮಕ ಮಾಡೋ ಸ್ವಾಗತ ಮಾಡಿಲ್ವ? ಇವರು ಮಾಡಿದಾರ ಇಲ್ಲೋ? ಈಗ ಯಾಕಿದು? ಈಗ ಯಾಕೆ ರಾಜಕಾರಣ? ಸರಿ, ಬಾಣಮಸ್ತಕ್ ಅವರು ಕುಂಕುಮ ಹಚ್ಕೊಂಡು ಉದ್ಘಾಟನೆ ಮಾಡಲಿ ಅಂತ ನೋಡಿ, ಇದು ಅವರ ಧರ್ಮದಲ್ಲಿ ಇವತ್ತು ದಿವಸ ಕುಂಕುಮ ಹಚ್ಕೊಳ್ಳುವಂಥದ್ದಿಲ್ಲ ಏನ್ರಿ? ನಾನು ಕೂಡ, ನೀವು ಕೂಡ ಎಲ್ಲ ಇಲ್ಲೇ ಬೆಳೆದಿದ್ದೀರಿ. ಅವರು ಕುಂಕುಮ ಹಚ್ಚುವ ದೇವಸ್ಥಾನದಲ್ಲಿ ಇದು ಹಚ್ಕೋತಾರೆ, ಅದನ್ನ ಒಯ್ದು ಗಂಟಲು ಮಾಡ್ಕೋತಾರೆ. ಅದನ್ನ ಇದು ಮಾಡುವಂಥದ್ದಲ್ಲ. ಇವತ್ತು ಬುಕ್ಕರ್ ಪ್ರಶಸ್ತಿ ವಿಜೇತರಿದ್ದಾರೆ, ಅವ್ರು ಬಂದು ದಸರಾ ಇದು ಮಾಡಿ ಅವ್ರು ಹೇಳಿದ್ದಾರೆ, ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ. ಬಾನು ಮುಸ್ತಾಕ್ ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ. ತಾಯಿಗಿಂತ ಹೆಚ್ಚಿದ್ದಾಯ್ತು ಅವ್ರಿಗೆ. ರಾಜಕಾರಣನೇ ಮುಖ್ಯ. ಇವ್ರು ಕುಂಕುಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳೆ ಅಂದ್ರೆ ಒಬ್ಬರು ಮಗಳಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚಿದೆಯಾ? ಇದರಲ್ಲೂ ರಾಜಕಾರಣನ? ಬರೀ ಇದೇ ಇವ್ರ ಕೆಲಸ. ವಿವಾದ ಮಾಡೋದೇ ಕೆಲಸ ಆಗಿದೆ. ಬರೀ ವಿವಾದ ಇದೇ ಇವ್ರ ಕೆಲಸ. ವಿವಾದ ಮಾಡೋದೇ ಕೆಲಸ ಆಗಿದೆ. ಬರೀ ವಿವಾದ ಮಾಡುವಂತ ಕೆಲಸ. ನೋಡಿ, ಅದ್ರ ಬಗ್ಗೆ ನಾನು ನಾಳೆ ಉತ್ತರ ಕೊಡ್ತೀನಿ. ಒಂದು ಹೇಳ್ತೇನೆ, ಅದು ಏನು ಸಚಿವರು ಇದ್ದಾರಲ್ಲ, ಅವ್ರಿಗೆ ಕ್ಯಾಬಿನೆಟ್ ಇದೆ, ಒಂದು ಫೋರಮ್ ಇದೆ, ಅಥವಾ ಮುಖ್ಯಮಂತ್ರಿಗಳಿದ್ದಾರೆ, ಶಿಕ್ಷಣ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ, ಅವರು ಕೂಡ ಕೂತ್ಕೊಂಡು ಚರ್ಚೆ ಮಾಡಬೇಕು. ಇಲ್ಲಿ ಬಂದು ಹೇಳಿಕೆ ನೀಡುವಂಥದ್ದು ಮತ್ತು ಸಹಕಾರ ಮಾಡಿದ ಸಚಿವರು ನನ್ನ ಹೆಸರನ್ನು ಬಳಸ್ಕೊಂಡಿದ್ದಾರೆ. ಅದರ ನಂದೇ ಅಂತಲ್ಲ, ಮಂತ್ರಿಗಳು ಯಾರು ನಾನೇ ಇಲ್ಲ. ಅಂದರೆ ಜಿಲ್ಲೆಯವರು ಸಪೋರ್ಟ್ ಮಾಡಲಿಲ್ಲ ಅಂತ ಅವ್ರು ಜಿಲ್ಲೆಯವರು. ಹೌದಾ? ಇವರೆಲ್ಲ ಏನೇನೋ ನಾನಂತರೂ ಪ್ರಶ್ನೆ ಇದ್ರ ಬಗ್ಗೆ. ನನ್ನ ಮೆಡಿಕಲ್ ಕಾಲೇಜ್ ಇದೆ, ಡೀಮ್ಡ್ ಯೂನಿವರ್ಸಿಟಿ ಇದೆ, ಇನ್ನೂ 10 ಮೆಡಿಕಲ್ ಕಾಲೇಜ್ ಮಾಡ್ಬೋದು. ನನಗೆ ಅದರಲ್ಲಿ ಏನು ಸ್ವಾರ್ಥ ಇಲ್ಲ. ನಾನು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕಂತ ಹೇಳಿದ್ರೆ ನಾನು ಶಾನ್ ಪ್ರಕಾಶ್ ಪಾಟೀಲ್ ಅವ್ರು ಕೇಳಿದೆ, ನೆಕ್ಸ್ಟ್ ವಿನಂತಿ ಮಾಡ್ಬೋದು. ನನಗೆ ಬೇಕಾಗಿದ್ರೆ ಇನ್ನೊಂದು ಮೆಡಿಕಲ್ ಕಾಲೇಜಿನ ಇಲ್ಲೇನೇ ಅಥವಾ ಬೆಂಗಳೂರಿಗೂ ಮಾಡಾಕ್ತಿದ್ದೀವಿ. ನಾವು ಡೀಮ್ಡ್ ಯೂನಿವರ್ಸಿಟಿಗೆ ನಮ್ಗೆ ಪ್ರಾವಿಷನ್ಸ್ ಇದೆ. ಆದರೆ ಇವತ್ತೊಂದು ದಿವಸ ಈ ರೀತಿ ಅವರು ಹೆಸರು ಹೇಳುವಂಥದ್ದು, ಇದು ಮಾಡುವಂಥದ್ದು ಯಾಕೋ ಅದು ಸರಿ ಹೋಗೋದಿಲ್ಲ. ಇದು ಪದೇ ಪದೇ ಸುಮ್ಮನೆ ಈ ಥರ ಮುಜುಗರದ ಹೇಳಿಕೆಗಳನ್ನು ಕೊಡುವಂಥದ್ದು. ನಾನು ಕೊಡ್ಬೋದು, ಈಗ ಭಾಳಷ್ಟು ಕೊಡ್ಬೋದು. ಅದಿಷ್ಟೇ
ಅವ್ರಿಗೆ ಹೋಗಿ ಹೇಳಿ, ಬೇಕಾದ್ರೆ ನಾನು ಬರ್ತೀನಿ ಅವ್ರ ಜೊತೆ. ಅದು ಕೆಲವು ಆಸ್ಪತ್ರೆಯಲ್ಲಿ ಕಟ್ಟಡ ಉದ್ಘಾಟನೆ ಸಹಿತ ನನ್ನ ಅವಧಿಯಲ್ಲಾಗಿರುವಂಥ ಅದಕ್ಕೆ ಮಾಡ್ತಾ ಇರೋನು ಅಸಮಾಧಾನ ಅವರಿಗೆ. ಅಂಥದ್ದು ಯಾವುದೂ ಕೂಡ ಇಲ್ಲ, ಸಹಕಾರ ನೀಡಿಲ್ಲ ಅಂತ. ನಾನು 5 ವರ್ಷ ಸಚಿವರಿದ್ದಾಗ ಯಾರೆಲ್ಲ ಎಷ್ಟೆಷ್ಟು ಸಹಕಾರ ಮಾಡಿದಾರೆ ಅಂತ ಹೇಳಿದರೆ ದೊಡ್ಡ ಪುಸ್ತಕ ಆಗ್ತದೆ. ಸರ್ ಆಲ್ಮಿನ ತೊಗೊಂಡಲ್ಲ ಅಂತ ಹಾಂ ಮೆಡಿಕಲ್ ಕಾಲೇಜ್ ನೀವು ಅದು ಮೈನಾರಿಟಿ ಕಾಲೇಜ್ ನಾನು ತೊಗೊಂಡು ಬರ್ತದೆ. ಅಲ್ಲ ಸೇಲ್ ಆಗಿದೆ ಹಿಂಗಂತೇಳಿ ಸುದ್ದಿ ಹಬ್ಸಿಲ್ಲ ಸರ್. ಅಲ್ಲ ಅಲ್ಲಮೇನು ಕಾಲೇಜ್ ನಾವೇನು ತೊಗೊಂಡು ಬರ್ತದೆ, ನಮ್ಗೆ ಅವಶ್ಯಕತೆನೂ ಇಲ್ಲ. ಅವ್ರು ಕೊಡ್ತೀವಿ ಅಂದ್ರೂ ನಮ್ಗೆ ಬೇಡ, ಅವ್ರು ಪುಕ್ಷಟ್ಟಾಗಿ ಕೊಡ್ತೀವಿ ಅಂದ್ರೂ ನಮ್ಗೆ ಬೇಡ, ನಾವು ತಗೊಳ್ಳೋದು.